ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು MV ಟೆಕ್ಸೈಲ್ಸ್ ಕನ್ನಡ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಓವಾ ಆ್ಯಪ್ ಇಂದ ನಾವು ಯಾವ ರೀತಿಯಾಗಿ ಫ್ರೀ ಪ್ರಾಡಕ್ಟ್ ಅನ್ನು ಬೈ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಫ್ರೆಂಡ್ಸ್, ಈ ಒಂದು ಆ್ಯಪ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಪ್ರೊವೈಡ್ ಮಾಡಿದ್ದೇನೆ. ಅದನ್ನು ನೀವು ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿಯಾದ ಇಂಟರ್ಫೇಸ್ ಕಾಣಿಸುತ್ತೆ. ಇಲ್ಲಿ ನಿಮಗೆ ಗೆಟ್ ಮೈ ಪ್ರೀವಿಯಸ್ ಅಂತಿದೆಯಲ್ಲ, ಈ ಗೆಟ್ ಮೈ ಪ್ರೀವಿಯಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಗೂಗಲ್ ಪ್ಲೇ ಸ್ಟೋರ್ಗೆ ನಿಮಗೆ ಆಟೋಮೆಟಿಕ್ ಆಗಿ ರೀಡೈರೆಕ್ಟ್ ಆಗುತ್ತೆ. ಸೊ ಗೂಗಲ್ ಪ್ಲೇ ಸ್ಟೋರ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಇಂದ ಈ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಓವಾ ಆ್ಯಪ್ ಇಂದ ಪ್ರಾಡಕ್ಟ್ ಅನ್ನೋದು ನಮಗೆ ಫ್ರೀ ಆಫ್ ಕಾಸ್ಟ್ ಆಗಿ ಸಿಗುತ್ತೆ, ಫ್ರೀ ಶಿಪ್ಪಿಂಗ್ ಅಲ್ಲಿ ಸಿಗುತ್ತೆ. ಆದರೆ ನಾವು ಇಂಟರ್ನಲ್ ಚಾರ್ಜಸ್ ಮಾತ್ರ ಪೇ ಮಾಡಬೇಕಾಗುತ್ತೆ. ಇಂಟರ್ನಲ್ ಚಾರ್ಜಸ್ ತುಂಬಾ ಜಾಸ್ತಿ ಇಲ್ಲ ಫ್ರೆಂಡ್ಸ್, ₹1.40 ₹2 ಅಷ್ಟೇ ಇರುತ್ತೆ. ಸೊ ಈಗ ಆ್ಯಪ್ ಇನ್ಸ್ಟಾಲ್ ಆಗಿದೆ. ಈ ಆ್ಯಪ್ ಅನ್ನು ನಾವು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡ್ರೆ ನೀವು ನೋಡ್ಬೋದು ವರ್ಲ್ಡ್ ವೈಡ್ ಫ್ರೀ ಶಿಪ್ಪಿಂಗ್ ಅಂತ. ಸೊ ಇಲ್ಲಿ ನೀವು ಜೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಲೋಡಿಂಗ್ ಆಗ್ತಾ ಇದೆ. ಸೊ ಇಲ್ಲಿ ನಿಮಗೆ ಈಗ ಗೆಟ್ ಇಟ್ ನೌ ಅಂತ ಕಾಣಿಸ್ತಾ ಇದ್ದಾರೆ. ಈ ಗೆಟ್ ಇಟ್ ನೌ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಡೈರೆಕ್ಟ್ ಆಗಿ ನಮಗೆ ರಿಜಿಸ್ಟರ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಈಗ ನೀವು ಇಲ್ಲಿ ಇಮೇಲ್ ಐಡಿ ಅಥವಾ ಫೇಸ್ಬುಕ್ ಇಂದ ಅಥವಾ ನೀವು ಜಿಮೇಲ್ ಇಂದ ಬೇಕಾದ್ರೆ ನೀವು ರಿಜಿಸ್ಟರ್ ಆಗ್ಬೋದು. ಸೊ ನಾನು ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ನಾನು ಸೈನ್ ಇನ್ ಅನ್ನು ಸೆಲೆಕ್ಟ್ ಮಾಡ್ಕೊತೇನೆ. ಇಲ್ಲಿ ನಾನು ಒಂದು ಮೇಲ್ ಐಡಿ ನನ್ನನ್ನು ಎಂಟರ್ ಮಾಡಿ ನನ್ನ ಒಂದು ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿಕೊಂಡು ಈಗ ನಾನು ಸೈನ್ ಇನ್ ಆಗ್ತೇನೆ. ಸೊ ಇಲ್ಲಿ ನೀವು ಗಮನಿಸಬಹುದು ಇವರ ಪ್ರೀವಿಯಸ್ 22 ಅಂತ ಕಾಣಿಸ್ತಾ ಇದೆ. ಸೊ ನನ್ನ ಹತ್ರ 22 ಡೈಮಂಡ್ಸ್ ಇದೆ ಈಗ. ಸೊ ನೀವು ಫ್ರೆಂಡ್ಸ್, ನನ್ನ ಒಂದು ಇನ್ವೈಟ್ ಲಿಂಕ್ ಇಂದ ನೀವೇನಾದರೂ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ 20 ಫ್ರೀಬೀಸ್ ಸಿಗುತ್ತೆ, ಅಂದ್ರೆ 20 ಡೈಮಂಡ್ ಸಿಗುತ್ತೆ. ನೀವು ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿದ್ರೆ ಅವರು ಒಂದು ವೇಳೆ ಪ್ರಾಡಕ್ಟ್ ಅನ್ನು ಬೈ ಮಾಡಿದ್ರೆ 80 ಡೈಮಂಡ್ಸ್ ನಿಮಗೆ ನಿಮ್ಮ ಒಂದು ವ್ಯಾಲೆಟ್ಗೆ ಬರುತ್ತೆ. ಸೊ ಈಗ ಈ 20 ಡೈಮಂಡ್ಸ್ ಇಂದ ನಾವು ಏನೇನನ್ನು ಬೈ ಮಾಡೋದು ಅಂತ ನಿಮಗೆ ಸ್ಕ್ರೋಲ್ ಮಾಡಿ ತೋರಿಸ್ತೇನೆ ನೋಡಿ. ಸೊ ಇಲ್ಲಿ ನೀವು ಗಮನಿಸಬಹುದು 20 ಡೈಮಂಡ್ಸ್ಗೆ ಬ್ಲೂಟೂತ್ ಇದೆ, ಮತ್ತೆ ಇನ್ನ ಬೇರೆ ಬೇರೆ ರೀತಿಯಾದಂಥ ಐಟಮ್ಸ್ ಇರೋದನ್ನು ನೀವು ಗಮನಿಸ್ಬೋದು. ಎಲೆಕ್ಟ್ರಾನಿಕ್ಸ್ ಐಟಮ್ಸು, ಬ್ಯೂಟಿ ಪ್ರಾಡಕ್ಟ್ಸು, ಮತ್ತು ಸ್ಮಾರ್ಟ್ ಗ್ಯಾಡ್ಜೆಟ್ಸು, ಮೊಬೈಲ್ ಆಕ್ಸೆಸರೀಸು, ಡೆಕೋರೇಟಿವ್ಸ್ ಐಟಮ್ಸು. ಸೊ ಈ ರೀತಿಯಾದಂಥ ತುಂಬ ಐಟಮ್ಸ್ ಇದೆ ಫ್ರೆಂಡ್ಸ್ ಇದರೊಳಗಡೆ. ಸೊ ಮೆಮರಿ ಕಾರ್ಡು, ವಾಚಸ್ಸು, ಟಾರ್ಚ್ ಲೈಟರ್. ಸೊ ಈ ರೀತಿಯಾದಂಥ ಸ್ಮಾರ್ಟ್ ಗ್ಯಾಡ್ಜೆಟ್ಸ್ ತುಂಬ ಇದಾವೆ ಇದರಲ್ಲಿ. ನೀವು ನಿಮ್ಮ ಹತ್ರ ಇರ್ತಕ್ಕಂತಹ ಡೈಮಂಡ್ಸ್ಗೆ ಟ್ಯಾಲಿ ಆಗುವಂತಹ ಪ್ರಾಡಕ್ಟ್ಸನ್ನು ನೀವು ಚೂಸ್ ಮಾಡಿಕೊಂಡು ಬೈ ಮಾಡ್ಕೊಬೋದು. ಸೊ ಈಗ ನಾನು 20 ಡೈಮಂಡ್ಸ್ಗೆ ಈಗ ನಾನು ಒಂದು ಬ್ಯಾಗನ್ನು ನಾನು ಚಾಯ್ಸ್ ಮಾಡ್ಕೊಳ್ತೇನೆ. ಸೊ ಈ ಬ್ಯಾಗನ್ನು ನಾನು ಚಾಯ್ಸ್ ಮಾಡ್ಕೊಳ್ತೇನೆ. ಸೊ ನೀವು ಎಲ್ಲ ಗಮನಿಸ್ಬೋದು, ಇಲ್ಲಿ US ಡಾಲರ್ ಎಲ್ಲ 0 ಇದೆ. ನಮ್ಮ ಒಂದು 20 ಡೈಮಂಡ್ಸ್ ಇಂದ ಮಾತ್ರ ನಾವೀಗ ಬೈ ಮಾಡ್ತಾ ಇದ್ದೇವೆ. ಇದನ್ನ ನಾವು ಶಿಪ್ಪಿಂಗು ಸ್ವಲ್ಪ ಲೇಟ್ ಆಗುತ್ತೆ. ಔಟ್ ಆಫ್ ಸ್ಟೇಷನ್ ಇಂದ ಇದು ನಮಗೆ ಕೊರಿಯರ್ ಮುಖಾಂತರ ಬರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ, ನೀವು ವೇಟ್ ಮಾಡ್ಕೊಬೇಕಾಗುತ್ತೆ. ಸೊ ಈಗ ನಾನು ಈ 20 ಡೈಮಂಡ್ಸ್ಗೆ ಈ ಒಂದು ಬ್ಯಾಗ್ ಅನ್ನ ಪ್ರಾಡಕ್ಟ್ ಬೈ ಮಾಡ್ತೇನೆ. ಬೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಮಗೆ ಚೆಕ್ಔಟ್ ಆಪ್ಷನ್ ಅಂದರೆ ಪೇಮೆಂಟ್ ಮೆಥಡ್ ಅನ್ನು ಕೇಳುತ್ತೆ. ನಾನು ಆಗಲೇ ಹೇಳ್ದಂಗೆ ಇಂಟರ್ನಲ್ ಚಾರ್ಜಸ್ ನಾವು ಪೇ ಮಾಡಬೇಕಾಗುತ್ತೆ. ಸೊ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡ್ ಮುಖಾಂತರ ಮಾಡ್ಬೋದು. ಅಂದರೆ ಡೆಬಿಟ್ ಕಾರ್ಡ್ ಮಾಡಿದ್ರೆ ವೀಸಾ ಕಾರ್ಡಿಂದ ಮಾತ್ರನೇ ಇದು ಅಕ್ಸೆಪ್ಟ್ ಆಗುತ್ತೆ. ಸೊ ಅದು ಒಂದು ವೇಳೆ ನೀವು ಪೇಪಾಲ್ ಅಕೌಂಟ್ ಇದ್ರೆ ಪೇಪಾಲ್ ಮುಖಾಂತರ ಮಾಡ್ಬೋದು. UPI ಈಗ ಹೊಸ ಅಪ್ಡೇಟ್ ಬಂದಿದೆ, ಈಗ UPI ಮುಖಾಂತರ ಮಾಡ್ಕೊಬೋದು. ಆನ್ಲೈನ್ ನೆಟ್ ಬ್ಯಾಂಕಿಂಗ್ ಮುಖಾಂತರನೂ ಮಾಡ್ಕೊಬೋದು. ಒಂದು ವೇಳೆ UPI ಮತ್ತು ಆನ್ಲೈನ್ ನೆಟ್ ಬ್ಯಾಂಕಿಂಗ್ ಮಾಡೋರು ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡನ್ನು ನೀವು ಸಬ್ಮಿಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಎಂಟರ್ ಮಾಡಿ. ಸೊ ನಾನು ಪೇಪಾಲ್ ಮುಖಾಂತರ ನಾನು ಪೇಮೆಂಟನ್ನು ಕಂಪ್ಲೀಟ್ ಮಾಡ್ಕೊಳ್ತೇನೆ. ಸೊ ಈಗ ನಾನು ಪೇಪಾಲನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನಮಗೆ ಪ್ಲೇಸ್ ಆರ್ಡರ್ ಅಂತ ಇದೆಯಲ್ಲ, ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಈಗ ಸೊ ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ನಮಗೆ ಪೇಪಾಲ್ಗೆ ಲಾಗಿನ್ ಆಗೋದಕ್ಕೆ ರೀಡೈರೆಕ್ಟ್ ಆಗುತ್ತೆ. ಸೊ ನೀವು ಒಂದು ವೇಳೆ ಪೇಪಾಲ್ ಅಕೌಂಟಿಂದ ನೀವು ಪೇ ಮಾಡೋರಾದ್ರೆ ನೀವು ಲಾಗಿನ್ ಆಗಬೇಕಾಗುತ್ತೆ ಇಲ್ಲಿ. ಸೊ ಈಗ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಲಾಗಿನ್ ಆಗ್ತೇನೆ. ಸೊ ನಾನೊಂದು ಮೇಲ್ ಐ ಡಿನ ಎಂಟರ್ ಮಾಡ್ಕೊಳ್ತೇನೆ. ಇಲ್ಲಿ ಮೇಲ್ ಐ ಡಿ ಎಂಟರ್ ಮಾಡಿಕೊಂಡು ನನ್ನ ಪಾಸ್ವರ್ಡನ್ನು ಎಂಟರ್ ಮಾಡಿ ಲಾಗಿನ್ ಆಗ್ತೇನೆ ಈಗ ನಾನು.
ಎಂಟರ್ ಆದ ನಂತರ ಲಾಗಿನ್ ಮೇಲೆ ನಾನು ಟ್ಯಾಪ್ ಮಾಡ್ತೇನೆ. ಸೊ ನನ್ನ ಪೇಪಾಲ್ ಅಕೌಂಟ್ ಓಪನ್ ಆಗಿದೆ. ಸೊ ಈಗ ನಿಮಗೆ ಮೇಲೆ $0.02 ಅಂತ ನಿಮಗೆ ಮೇಲೆ ನೀವು ಗಮನಿಸ್ಬೋದು. ಸೊ ಈಗ ನಾವು ಎಷ್ಟು ಪೇ ಮಾಡ್ತಾ ಇದ್ದೀವಿ ಅನ್ನೋದು ನಿಮಗೆ ಕನ್ಫ್ಯೂಷನ್ ಏನಾದರೂ ಇದ್ದರೆ ನಿಮಗೆ ಇಲ್ಲಿ ವ್ಯೂ ಕನ್ವರ್ಷನ್ ಆಪ್ಷನ್ ಅಂತ ಇದೆಯಲ್ಲ, ಆ ವ್ಯೂ ಕನ್ವರ್ಷನ್ ಆಪ್ಷನ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ನೋಡಿ ಇಂಡಿಯನ್ ಕರೆನ್ಸಿ ರುಪೀಸ್ ನಾವು ಎಷ್ಟು ಪೇ ಮಾಡ್ತಾ ಇದ್ದೀವಿ ಅನ್ನೋದನ್ನ ನೀವು ಗಮನಿಸ್ಬೋದು. $1.49 ಮಾತ್ರ ನಾವು ಪೇ ಮಾಡ್ತಾ ಇರೋದು, ಇಂಟರ್ನಲ್ ಚಾರ್ಜಸ್ ಮಾತ್ರ. ಸೊ ಈಗ ನಾನು ಪೇ ನೋ ಮೇಲೆ ಕ್ಲಿಕ್ ಮಾಡಿಕೊಂಡು ನನ್ನ ಒಂದು ಪೇಮೆಂಟನ್ನು ನಾನು ಕಂಪ್ಲೀಟ್ ಮಾಡ್ತೇನೆ. ಈಗ ಸೊ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ನಾವು ಪ್ರಾಡಕ್ಟನ್ನು ಬೈ ಮಾಡಿರೋದ್ರಿಂದ ಇವರು $0.50 ನಮಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಇದು ಆಮೇಲೆ ನೋಡೋಣ. ಸೊ ನಮಗೆ ಚೆಕ್ ಯುವರ್ ಆರ್ಡರ್ ಅಂತ ಇದೆಯಲ್ಲ, ಚೆಕ್ ಯುವರ್ ಆರ್ಡರ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಪ್ರಾಡಕ್ಟನ್ನು ನೀವು ಟ್ರ್ಯಾಕ್ ಮಾಡ್ಬೋದು. ಈಗ ಒಂದು ಮೇಲ್ ಬಂದಿದೆ, ಮೇಲನ್ನು ಓಪನ್ ಮಾಡ್ಕೊಳ್ಳೋಣ. ಇದು ರಿಸಿಪ್ಟ್ ಪೇಮೆಂಟು ಪೇಪಾಲ್ದು ನಾವು ಓವಾ ಟೆಕ್ ಲಿಮಿಟೆಡ್ಗೆ ಅಂದರೆ ಓವಾದವ್ರಿಗೆ ನಾವು ಪೇ ಮಾಡಿರ್ತಕ್ಕಂಥ ಪೇಮೆಂಟ್ ರಿಸಿಪ್ಟ್ ಇದು. ಸೊ ಇದರಲ್ಲೆಲ್ಲ ಟೋಟಲ್ ಡೀಟೇಲ್ಸ್ ನೀವು ನೋಡ್ಕೊಬೋದು. ಸೊ ಈಗ ನಾವು ಬ್ಯಾಕ್ ಹೋಗಿ ಮತ್ತೆ ಓವಾ ಆ್ಯಪ್ಗೆ ಹೋಗೋಣ. ಇನ್ನು ಯಾವ ರೀತಿಯಾಗಿ ನಾವು ಅರ್ನನ್ನು ಮಾಡ್ಕೊಬೋದು ಅಂತ ನಿಮಗೆ ಮತ್ತೆ ತಿಳಿಸ್ತೇನೆ ನಾನೀಗ. ಸೊ ಇಲ್ಲಿ ಚೆಕ್ ಯುವರ್ ಆರ್ಡರ್ ಅಂತ ಇದೆಯಲ್ಲ, ಚೆಕ್ ಯುವರ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಶಿಪ್ಮೆಂಟನ್ನು ನೀವು ಟ್ರ್ಯಾಕ್ ಮಾಡ್ಕೊಬೋದು. ಸೊ ಈಗ ಓಪನ್ ಮಾಡಿ ನೀವು ತೋರಿಸ್ತೇನೆ. ಸೊ ನಮ್ಮ ಒಂದು ಶಿಪ್ಮೆಂಟು ಪ್ರೆಸೆಂಟ್ ಈಗ ಪ್ರೊಸೆಸಿಂಗಲ್ಲಿದೆ. ಇದು ಔಟ್ ಸ್ಟೇಷನ್ನಿಂದ ಬರೋದ್ರಿಂದ ನಿಮ್ಮ ಲೊಕೇಶನ್ಗೆ ತಕ್ಕ ಹಾಗೆ ಸ್ವಲ್ಪ ಲೇಟ್ ಆಗ್ಬೋದು ಫ್ರೆಂಡ್ಸ್, ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಈಗ ನಾನು ಆಲ್ರೆಡಿ 2 ಪ್ರಾಡಕ್ಟ್ಸನ್ನು ಬೈ ಮಾಡಿದ್ದೇನೆ, ಅದನ್ನು ನಿಮಗೆ ತೋರಿಸ್ತೇನೆ. ಈಗ ಇಲ್ಲಿ ಹ್ಯೂಮನ್ ಸಿಂಬಲ್ ಇದ್ದಿಲ್ಲ, ಮೀ ಅಂತ, ಆ ಮೀ ಮೇಲೆ ಕ್ಲಿಕ್ ಮಾಡೋ ಇದು ನಮ್ಮ ಮೇನ್ ಪ್ರೊಫೈಲ್ ಪೇಜು. ಸೊ ಇಲ್ಲಿ ನಾವು ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಬೇಕಾದ್ರೆ ನೀವು ಶಿಪ್ಮೆಂಟ್ನ ಟ್ರ್ಯಾಕ್ ಮಾಡ್ಕೊಬೋದು. ಸೊ ಈಗ ನಾವು ಪ್ರೆಸೆಂಟ್ ಬುಕ್ ಮಾಡಿರೋ ಪ್ರೊಸೆಸಿಂಗಲ್ಲಿದೆ. ಈಗ ಆಲ್ರೆಡಿ ನಾನು ಬುಕ್ ಮಾಡಿರೋ ಅಂಥದ್ದನ್ನ ನಿಮಗೆ ತೋರಿಸ್ತಾ ನೋಡಿ. ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಏರ್ಪೋರ್ಟು ಡಿಸ್ಟೆನ್ಷನ್ ಕಂಟ್ರಿ ಅಂತ ಇದೆ. ಸೊ ಇನ್ನೂ ಅರೈವಲ್ ಇದೆ ಅದು. ಸೊ ಅದೇ ರೀತಿಯಾಗಿ ಒಂದು ಬ್ಲೂಟೂತನ್ನು ನಾನು ಬುಕ್ ಮಾಡ್ಕೊಂಡಿದ್ದೇನೆ, ಸೇಮ್ ತೋರಿಸ್ತಾ ಇದೆ ಅದನ್ನು. ಸೊ ಈ ಬ್ಲೂಟೂತ್ ಅನ್ನೋದು ನಾನು ಮಾಮೂಲಿಯಾಗಿ ಡೈಮಂಡ್ಸಿಂದ ಪ್ರಾಡಕ್ಟನ್ನು ಬೈ ಮಾಡಿರೋದು. ಮತ್ತು ಬ್ಯಾಗ್ನ ನಾನು ಜಸ್ಟ್ ಕೂಪನ್ನ ಆ್ಯಡ್ ಮಾಡಿಬಿಟ್ಟು ಬೈ ಮಾಡ್ಕೊಂಡಿರೋವಂಥದ್ದು. ಸೊ ಈ ಆ್ಯಪಲ್ಲಿ ತುಂಬ ಅರ್ನ್ ಅನ್ನೋದು ಮಾಡ್ಕೊಬೋದು. ಲಕ್ಕಿ ಡ್ರೆಸ್ ಸ್ಪಿನ್ ಮಾಡಿ ಮತ್ತು ಡೈಲಿ ಚೆಕ್-ಇನ್ ಆಗಿ ಮತ್ತು ಯಾವ ರೀತಿಯಾಗಿ ಕೂಪನ್ಸ್ ಮತ್ತು ಕಾಯಿನ್ಸನ್ನು ಕಲೆಕ್ಟ್ ಮಾಡಿಕೊಂಡು ಫ್ರೀಯಾಗಿ ಪ್ರಾಡಕ್ಟನ್ನು ಬೈ ಮಾಡೋದು ನಿಮಗೆ ತಿಳಿಸ್ತೇನೆ. ಈಗ ನಾವು ಡೈಲಿ ಚೆಕ್-ಇನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ನೀವು ಡೈಲಿ ಚೆಕ್-ಇನ್ ಆಗೋದ್ರಿಂದ ನಿಮಗೆ ವೆಲ್ಕಮ್ ಬೋನಸ್ ಆಗಿ ಕೆಲವು ಕಾಯಿನ್ಸ್ ಸಿಗುತ್ತೆ. ಸೊ ಈಗ ಚೆಕ್-ಇನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನೋಡಿ ಕಾಯಿನ್ಸ್ ಅನ್ನೋದು ನಮಗೆ ಬಂದಿದೆ ಈಗ. ಸೊ ಅದೇ ರೀತಿಯಾಗಿ ನೀವು ಡೌನಲ್ಲಿ ನಿಮಗೆ ಪ್ರೀ ಪ್ಲೇ ಅನ್ನೋದಿರುತ್ತೆ. 20 ಟೈಮ್ಸ್ ನೀವು ಪರ್ ಡೇ ನೀವು ಪ್ರೀ ಪ್ಲೇ ಮಾಡ್ಬೋದು. ಈ ರೀತಿಯಾಗಿ ಕಾಯಿನ್ಸ್ ಮತ್ತು ಕೂಪನ್ಸನ್ನು ನೀವು ಕಲೆಕ್ಟ್ ಮಾಡ್ಕೊಬೋದು. ಸೊ ಈಗ ಬ್ಯಾಕ್ ಹೋಗೋಣ ನಾವು. ಸೊ ಮತ್ತು ಈ ಕಾಯಿನ್ಸು ಮತ್ತು ಕೂಪನ್ಸನ್ನು ಯಾವ ರೀತಿಯಾಗಿ ನಾವು ರೆಡಿ ಮಾಡ್ಕೊಳ್ಳೋದು ನಿಮಗೆ ತೋರಿಸ್ತೇನೆ. ಸೊ ಇಲ್ಲಿ ಕಾಯಿನ್ಸ್ ಆ್ಯಂಡ್ ಕೂಪನ್ಸ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿಕೊಂಡ್ರೆ ಸೊ ನನ್ನ ಹತ್ರ ಇರೋ ಕಾಯಿನ್ಸ್ 450 ಇದೆ. ಸೊ ನೀವು ಇಲ್ಲಿ ಡೌನಲ್ಲಿ ನೋಡ್ಬೋದು ನಿಮ್ಮ ರಿಜಿಸ್ಟರ್ ಅಕೌಂಟ್ ಆಗಿರೋದಕ್ಕೆ ಮತ್ತು ನಿಮ್ಮ ಅಪ್ಡೇಟ್ ಡೀಟೇಲ್ಸ್, ಪ್ರೊಫೈಲ್ ಡೀಟೇಲ್ಸ್ ಕೊಟ್ಟಿರೋದಕ್ಕೆ ಕಾಯಿನ್ಸ್ ಅನ್ನೋದು ಸಿಗುತ್ತೆ. ನಂದು ಆಲ್ರೆಡಿ ಎಲ್ಲ ಕಂಪ್ಲೀಟ್ ಆಗಿದೆ, ಟಿಕ್ ಆಗಿದೆ. ಸೊ ಈಗ ಕಾಯಿನ್ಸನ್ನು ನಾವು ಯಾವ ರೀತಿಯಾಗಿ ಕನ್ವರ್ಟ್ ಮಾಡ್ಕೊಳೋದು ನಿಮ್ಗೆ ತೋರಿಸೋಣ. ಇಲ್ಲಿ ಎಕ್ಸ್ಚೇಂಜ್ ಅಂತ ಕಾಣಿಸ್ತಾ ಇದಿಲ್ಲ, ಎಕ್ಸ್ಚೇಂಜ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ಬೋದು ನೀವು ನಿಮ್ಮ ಹತ್ರ ಇರತಕ್ಕಂಥ ಕಾಯಿನ್ಸನ್ನು ನೀವು ಕೂಪನ್ ಆಗಿ ಬೇಕಾದ್ರೆ ಕನ್ವರ್ಟ್ ಮಾಡ್ಕೊಬೋದು. $30 ಅಬವ್ ಏನಾದರೂ ನೀವು ಬೈ ಮಾಡಿದ್ರೆ ಈ $3 ಅನ್ನೋ ಕೂಪನ್ನು ನಿಮಗೆ ಯೂಸ್ ಆಗುತ್ತೆ. ಅದೇ ರೀತಿ $20 ಅಬವ್ ಏನಾದರೂ ನೀವು ಬೈ ಮಾಡಿದ್ರೆ ಈ $2 ಕೂಪನ್ಸು ನಿಮಗೆ ಅಪ್ಲೈ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಕೂಪನ್ಸು ಮತ್ತು ಕಾಯಿನ್ಸನ್ನು ನೀವು ಯೂಸ್ ಮಾಡ್ಕೊಬೋದು.
ಈಗ ಲಕ್ಕಿ ಡ್ರಾ ಸ್ಪಿನ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ನಿಮಗೆ ಇದು ಪ್ರೀ ಪ್ಲೇ ಇರುತ್ತೆ, ನೀವು ವಿನ್ ಆಗ್ತಾ ಇದ್ರೆ ನೀವು ಮತ್ತೆ ಸ್ಪಿನ್ ಮಾಡ್ತಾ ಇರ್ಬೋದು. ಒಂದ್ ವೇಳೆ ಲಾಸ್ ಆದ್ರೆ ನಿಮಗೆ 1 ಚಾನ್ಸ್ ಮಾತ್ರ ಇರುತ್ತೆ. ಸೊ ಈಗ ಪ್ರೀ ಪ್ಲೇ ಮೇಲೆ ಕ್ಲಿಕ್ ಮಾಡಿದ್ದೇನೆ, ನೋಡಿ ಕಾಯಿನ್ಸ್ ಅನ್ನೋದು ನಮಗೆ ಸಿಕ್ಕಿದೆ. ಸೊ ಈ ರೀತಿ ವಿನ್ ಆಗ್ತಾ ಇದ್ರೆ ನೀವು ಪುನಃ ಪ್ಲೇ ಮಾಡ್ಬೋದು. ಒಂದ್ ವೇಳೆ ಲಾಸ್ ಆದ್ರೆ ನಿಮಗೆ ಚಾನ್ಸ್ ಇರೋದಿಲ್ಲ. ಸೊ ಈಗ ಬ್ಯಾಕ್ ಬರೋಣ, ಈಗ ಅರ್ನ್ ಮನಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ನಾವು ಟೋಟಲ್ ಆಗಿ ಎಷ್ಟು ಅರ್ನ್ ಮಾಡಿದ್ದೀವಿ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು, ಅಥವಾ ವ್ಯಾಲೆಟ್ ಸೆಕ್ಷನ್ ಅಲ್ಲಿ ಬೇಕಾದ್ರೆ ನೋಡ್ಬೋದು. ಸೊ ನನ್ನ ಹತ್ರ ಬ್ಯಾಲೆನ್ಸ್ $9.51 ಇದೆ. ಸೊ $15 ಆದ್ರೆ ಮಾತ್ರ ನಾವು ಇದನ್ನ ವಿಡ್ರಾ ಮಾಡೋಕ್ಕಾಗುತ್ತೆ, ಅಥವಾ ಶಾಪಿಂಗ್ $15 ಆದ್ಮೇಲೆ ನಾವು ಶಾಪಿಂಗ್ಗೆ ನೀವು ಇದನ್ನ ಯೂಸ್ ಮಾಡ್ಕೊಬಹುದು. ವಿನ್ $20,000 ಅಂತ ಇದೆ. ಇದನ್ನ ನೀವು ಓಪನ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಇನ್ವೈಟ್ ಲಿಂಕ್ ಅನ್ನ ನೀವು ಸೆಂಡ್ ಮಾಡಿದ್ರೆ ಅವರು ಅದನ್ನ ಕ್ಲಿಕ್ ಮಾಡೋದ್ರಿಂದ ನಿಮಗೆ ರಿವಾರ್ಡ್ ಬೋನಸ್ ಆಗಿ ನೀವು ಇಲ್ಲಿ ಸಹ ನೀವು ಮನಿಯನ್ನ ಅರ್ನ್ ಅನ್ನು ಮಾಡ್ಕೊಬಹುದು. ಇನ್ನು $1 ಗಿಫ್ಟ್ ಅಂತ ಇದೆಯಲ್ಲ ಮೇಲೆ, ಇದನ್ನ ನೀವು ಓಪನ್ ಮಾಡಿಕೊಂಡು ಲಕ್ಕಿ ವಿನ್ನರ್ ಕಾಂಟೆಸ್ಟ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಒಂದ್ ವೇಳೆ ನೀವು ವಿನ್ ಆಗಿಲ್ಲ ಅಂತಂದ್ರೆ ಅವರು ನಿಮಗೆ ಕೂಪನ್ ಗಿಫ್ಟ್ ಕಾರ್ಡ್ ಅನ್ನ ಕೊಡ್ತಾರೆ. ಆ ಕೂಪನ್ಸ್ ಅನ್ನ ನಾವು ಪ್ರಾಡಕ್ಟ್ ಬೈ ಮಾಡಬೇಕಾದ್ರೆ ಅಪ್ಲೈ ಮಾಡಿಕೊಂಡು ಡಿಸ್ಕೌಂಟ್ ಅಲ್ಲಿ ನಾವು ಪ್ರಾಡಕ್ಟ್ ಅನ್ನ ಪಡಿಬಹುದು. ಈಗಾಗಲೇ ನಿಮಗೆ ಈ ಆಪ್ ನ ಡೀಟೇಲ್ಸ್ ಸಂಪೂರ್ಣವಾಗಿ ಅರ್ಥ ಆಗಿರುತ್ತೆ. ಈಗ ನಾವು ಮೇನ್ ಪ್ರೊಫೈಲ್ ಪೇಜ್ಗೆ ಹೋಗೋಣ. ಇಲ್ಲಿ ನಿಮ್ಮ ಒಂದು ಆರ್ಡರ್ ಅನ್ನು ನೀವು ಟ್ರ್ಯಾಕ್ ಮಾಡ್ಕೊಬಹುದು, ಮತ್ತೆ ನಿಮ್ಮ ಕಾಯಿನ್ಸ್ ಮತ್ತೆ ಕೂಪನ್ಸ್ ಅನ್ನು ನೀವು ಚೆಕ್ ಮಾಡ್ಕೊಬಹುದು, ಮತ್ತೆ ವ್ಯಾಲೆಟ್ ಬ್ಯಾಲೆನ್ಸ್ ಅನ್ನ ನೀವು ತಿಳ್ಕೊಬಹುದು. ಈಗ ನಮಗೆ ಓವಾ ಕಡೆಯಿಂದ ಬಂದಿರತಕ್ಕಂತ ಆರ್ಡರ್ ಕನ್ಫರ್ಮೇಶನ್ ಮೇಲ್ ಅನ್ನು ಓಪನ್ ಮಾಡಿ ತೋರಿಸ್ತೇನೆ, ಮತ್ತೆ ಪೇಮೆಂಟ್ ರಿಸಿಪ್ಟ್ ಅನ್ನ ನಿಮಗೆ ಓಪನ್ ಮಾಡಿ ತೋರಿಸ್ತೇನೆ ನೋಡಿ. ಸೊ ಇಲ್ಲಿ ನೋಡಬಹುದು ಕನ್ಫರ್ಮೇಶನ್ ಮೇಲು ಮತ್ತೆ ನಮ್ಮ ಒಂದು ಪೇಮೆಂಟ್ ರಿಸಿಪ್ಟ್. ಸೊ ಈ ರೀತಿಯಾಗಿ ಫ್ರೆಂಡ್ಸ್ ಓವಾ ಕಡೆಯಿಂದ ನಾವು ಫ್ರೀಯಾಗಿ ಪ್ರಾಡಕ್ಟ್ ಅನ್ನೋದನ್ನ ನಾವು ಬೈ ಮಾಡಬಹುದು. ಈ ಒಂದು ಪ್ರಾಡಕ್ಟ್ ನನಗೆ ಡೆಲಿವರಿ ಆದ ನಂತರ ಇದನ್ನ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೇನೆ, ಮತ್ತೆ ಅದು ರಿವ್ಯೂ ಮಾಡಿ ನಿಮಗೆ ತೋರಿಸ್ತೇನೆ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಜೈ ಹಿಂದ್.